ಈ ದೇಶದಲ್ಲಿ ಐಕ್ಯತೆ, ಈ ದೇಶದಲ್ಲಿ ಸಮಗ್ರತೆ ತರಬೇಕು ಅಂತ ನಾವೆಲ್ಲ ಸೇರಿ ಹೋರಾಟ ಮಾಡುವಾಗ 600 ಜನ ನಾಯಕರುಗಳು ಉದಯಪುರದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷನ ತೆಗೆದುಕೊಂಡು ಹೋಗ್ಬೇಕು, ಭಾರತ ಯಾವ ರೀತಿ ಉಳಿಸಬೇಕು ಅಂತೇಳಿ ಅನೇಕ ತೀರ್ಮಾನವನ್ನು ಮಾಡಿ ಅದರಲ್ಲಿ ಗುಲಾಂ ನಬಿ ಆಜಾದ್ ಅವರು ಕೂಡ ಮುಖ್ಯವಾಗಿ ಈ ಎಲ್ಲ ನಿರ್ಣಯದಲ್ಲಿ ಪಾಲ್ದಾರರಾಗಿದ್ದುಕೊಂಡು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಜೀನಾಮೆ ಕೊಟ್ಟದ ಜೊತೆಗೆ ಒಂದು 5 ಪೇಜಿನ ಪತ್ರವನ್ನು ಕೂಡ ಅವರು ಬರೆದಿದ್ದಾರೆ. ಅವರ ರಾಜಕಾರಣ ಪ್ರಾರಂಭ ಮಾಡಿದ್ದು, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು 1977ರಿಂದ ಇಲ್ಲಿವರೆಗೂ 50 ವರ್ಷಗಳ ಕಾಲ ಎಲ್ಲ ಡಿಸಿಷನ್ಸ್ ಮೇಕಿಂಗ್ ಬಾಡಿಲಿ ತಾನೇ ಕೆಲಸ ಮಾಡಿಕೊಂಡು ಈ ದೇಶದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದುಕೊಂಡು ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ಸುಮಾರು 20 ವರ್ಷಕ್ಕೂ ಹೆಚ್ಚಿನ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿ 30 ವರ್ಷಗಳ ಕಾಲ ರಾಜ್ಯಸಭೆ, ಲೋಕಸಭೆ ಸದಸ್ಯರಾಗಿದ್ದುಕೊಂಡು ಇವತ್ತು ಇಂಥ ಒಂದು ತೀರ್ಮಾನ ಮಾಡಿದ್ದು, ಇದಕ್ಕೆ ಏನು ಹೆಸರು ಇಡಬೇಕೋ ನೀವೇ ಮಾಧ್ಯಮದವರು ಸೃಷ್ಟಿ ಮಾಡಿದ್ರೆ ಬಹಳ ಉತ್ತಮ. ತಾಯಿಗೆ ದ್ರೋಹ ಮಾಡಿದಂಗೆ, ಹೆತ್ತ ತಾಯಿ, ಜನ್ಮ ಕೊಟ್ಟಂತ ತಾಯಿಗೆ ಯಾವ್ದಾದ್ರು ಒಂದು ಕಾರಣ ಇದ್ದಿದ್ರೆ ಇದನ್ನ ಒಪ್ಪೋದಾಯಿತು. ನಾನು ಈ ಸಂದರ್ಭದಲ್ಲಿ ಅವರ ಮಾಧ್ಯಮದ 40-50 ವರ್ಷದ ಅನುಭವವನ್ನ, ಪಕ್ಷದಲ್ಲಿ ಸಂಘಟನೆ ವಿಚಾರದಲ್ಲಿ ಅವರೇ ಅವರ ಪತ್ರದಲ್ಲಿ ಬರೆದ ವಿಚಾರವನ್ನು ನಾನು ಗಮನಿಸಿದ್ದೇನೆ. ಅವ್ರು ಹೇಳಿರೋ ವಿಚಾರ ಎಲ್ಲ ಅವರೇ ಪಾಲನೆ ಮಾಡಲಿಕ್ಕೆ ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪಕ್ಷದ ಸಂಘಟನೆ ಮಾಡಲಿಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಂತ ಸ್ಥಾನದಲ್ಲಿ ಎಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಇವತ್ತು ಅದನ್ನು ಬಿಟ್ಟು ಇವತ್ತು ಅವರು ಅವರ ಅನುಭವನ ಹೇಳಿದ್ದಾರೆ. ಈ ದೇಶ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಕಾಂಗ್ರೆಸ್ ಪಕ್ಷ 50 ವರ್ಷದಲ್ಲಿ 40 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೊಡ್ತೋ ಬೇರೆ ಯಾವ ಪಾರ್ಟಿ ಕೊಡ್ತೋ? ಕಾಂಗ್ರೆಸ್ ಪಾರ್ಟಿನೇ ಅವರಿಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ, ಅಧಿಕಾರವನ್ನು ಅವರಿಗೆ ಕೊಟ್ಟಿದೆ. ಇವತ್ತು ಗುಲಾಂ ನಬಿ ಆಜಾದ್ ಅಂತ ಹೆಸರು ಬರ್ಬೇಕಾದ್ರೆ ಇಟ್ ಈಸ್ ದಿ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ನೆಹರು ಫ್ಯಾಮಿಲಿ, ಇಟ್ ಈಸ್ ಗಾಂಧಿ ಫ್ಯಾಮಿಲಿ. ಇವತ್ತು ಅವರು ಇಂದಿರಾ ಗಾಂಧಿ ಕಾಲ ಇರಲಿ, ರಾಜೀವ್ ಗಾಂಧಿ ಕಾಲ ಇರಲಿ, ಅದಾದ ಮೇಲೆ ನರಸಿಂಹರಾಯರ ಕಾಲ, ಮನಮೋಹನ್ ಸಿಂಗ್ ಕಾಲದಲ್ಲಿ ಕೂಡ 15 ವರ್ಷ ಅಧಿಕಾರದಲ್ಲಿತ್ತು. 7 ವರ್ಷ ಯಾರು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಅಪೋಸಿಷನ್ ಲೀಡರ್ ಆಗಿಲ್ಲದೆ ಹೋದಾಗ ರಾಜ್ಯಸಭೆಯಲ್ಲಿ ಅವರು ಒಂದು ಸಂವಿಧಾನ ಪಾಲಿಸುವಂತ ಹುದ್ದೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಯಾರು ಈ ಕಾಂಗ್ರೆಸ್ ಪಾರ್ಟಿ ಯಾರಿಗೂ ಸ್ಥಾನಮಾನ ಇರಲಿಲ್ಲ, ಅವರೊಬ್ಬರಿಗೆ ಮಾತ್ರ ಸ್ಥಾನಮಾನ ಇತ್ತು. ಪಕ್ಷದಲ್ಲಿ ಜನರಲ್ ಸೆಕ್ರೆಟರಿ ಆಗೂ ಕೆಲಸ ಮಾಡಿದ್ರು, ವಿವಿಧ ಸಂಘಟನೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು. ಇಷ್ಟು ದೊಡ್ಡ ಅಧಿಕಾರವನ್ನ ಹಂಚಿಕೊಂಡು ಹೆಸರು ಪಡ್ಕೊಂಡು ಈಗ ಕಾಂಗ್ರೆಸ್ ಪಾರ್ಟಿ ಸರಿ ಇಲ್ಲ, ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂತ ತೀರ್ಮಾನ ಸರಿ ಇಲ್ಲ. ನೀವು ಆವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ? ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟಾಗ ನೀವು ಪ್ರತಿಭಟನೆ ವ್ಯಕ್ತಪಡಿಸಬಹುದಾಯ್ತಲ್ಲ, ಬೇಡ ನೀ ರಾಜೀನಾಮೆ ಕೊಟ್ಟದ್ದು
ನೀವಿರ್ಬೇಕು, ಪಕ್ಷದ ಮಾಡಬೇಕು ಅಂತ ಅವತ್ತು ಡಿಸ್ಅಗ್ರಿಮೆಂಟ್ ಮಾಡ್ಬೋದಾಯ್ತಲ್ಲ. ಅವತ್ತೇನು ಮಾತಾಡ್ಲಿಲ್ಲ. ಆರ್ಡಿನೆನ್ಸ್ ತರದ್ರಿ ಅಂತ ಹೇಳಿದ್ರಲ್ಲ, ಅವತ್ತು ಯಾಕೆ ನೀವು ಮಾತಾಡಕ್ ಹೋಗ್ಲಿಲ್ಲ? ನೀವು ಕ್ಯಾಬಿನೆಟ್ ಅಲ್ಲಿ ಇದ್ರಲ್ಲ, ಅವತ್ತು ರಾಜೀನಾಮೆ ಕೊಟ್ಟು ಹೋಗ್ಬೋದಾಯ್ತು ನೀವು ಅವತ್ತೇ. ಇವತ್ತವ್ರಿಗೆ ಯಾಕೆ ಸುಮ್ಮನೆ ಕೂತಿದ್ರಿ? ಇವತ್ತು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆರ್ಡಿನೆನ್ಸ್ ಬಗ್ಗೆ? 2013ರಿಂದ ಪ್ರತಿಯೊಂದು ಡಿಸಿಷನ್ ಅಲ್ಲೂ ಕೂಡ ಸರ್ಕಾರ ಇದ್ದಾಗ ನೀವು ಆಗಿದ್ರಿ, ಮತ್ತು ಅಪೋಸಿಷನ್ ಲೀಡರ್ ಆದಾಗ ಕೂಡ ಬಹಳ ಸಂತೋಷದಿಂದ ವಿರೋಧ ಪಕ್ಷದ ನಾಯಕರಾಗಿ ಒಪ್ಕೊಂಡು ಎಲ್ಲ ಆಯ್ತು. ಇನ್ನೇನು ಉಳ್ಕೊಂಡಿತ್ತು ನಿಮಗೆ ಸೋನಿಯಾ ಗಾಂಧಿ ಅವರು ಕೊಡ್ಲಿಕ್ಕೆ, ಗಾಂಧಿ ಕುಟುಂಬ ಕೊಡ್ಲಿಕ್ಕೆ? ವಾಟ್ ವಾಸ್ ಲೆಫ್ಟ್? Mrs. Gandhi had given you everything, whatever was available in the Congress party. The Youth Congress President, AICC General Secretary, Union Minister, Chief Minister, Opposition Leader in the Rajya Sabha. What more position was being left for your stature and for your experience? Please tell us. You speak about youngsters. ಯುವಕರ ಬಗ್ಗೆ ಮಾತಾಡ್ತೀರಿ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು 50 ವರ್ಷ ಹಿಂದೆ ನೀವು ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದರು. ಬಹಳ ಸಂತೋಷ. ಹೊಸ ಜನರೇಷನ್ ಆಲೋಚನೆ ಏನಿದೆ? ನಾನು ಓಲ್ಡ್ ಆಗ್ಬಿಟ್ಟಿದ್ದೀನಲ್ಲ, ಐ ಆಲ್ಸೋ ಬಿಕಮ್ ಓಲ್ಡ್. ನಾವು ನ್ಯೂ ಜನರೇಷನ್ ಆರ್ ಥಿಂಕಿಂಗ್ ಇನ್ ಎ ಡಿಫರೆಂಟ್ ವೇ. ಯುವಕರು ಹೊಸ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಹೊಸ ಕಾಲಕ್ಕೆ ಹೋಗಿದೆ. ಯಾವುದೋ ಒಂದು ಟ್ರಂಕ್ ಕಾಲಿಗೆ ನಾವು 2 ದಿನ 3 ದಿನ ಕಾಯ್ಕೊಂಡಿರ್ಬೇಕಾಗಿತ್ತು. ಈಗ ಪ್ರತಿಯೊಬ್ಬರು 3-4 ಫೋನ್ ಇಟ್ಕೊಂಡು ಕೂತಿದ್ದಾರೆ. ಅಂತ ಕಾಲದಲ್ಲಿ ಇದೆ. ಇಡೀ ಜಗತ್ತು ಒಂದು ಕೈಯಲ್ಲಿರುವಂತ ಫೋನ್ ನಲ್ಲಿ ಇಡೀ ಜಗತ್ತನ್ನ ನೋಡುವಂತ ಒಂದು 2-3 ಸೆಕೆಂಡ್ಗೆನೆ ಫ್ಲಾಶ್ ಆಗುವಂತ ಕಾಲದಲ್ಲಿ ಇದೆ. ಅಂತ ಕಾಲದಲ್ಲಿ ಭಾರತನ ಉಳಿಸ್ಬೇಕಾದಂಥವ್ರು, ನಿಮ್ಮ ಅನುಭವನ ಹಂಚ್ಕೊಳ್ಬೇಕಾದವರು, ನೀವೇ ಕೂತ್ಕೊಂಡು ಭಾರತ್ ಜೋಡೋ ಯಾತ್ರೆ ಮಾಡಬೇಕು ಅಂತ ಹೇಳಿದವರು ಕಾಂಗ್ರೆಸ್ನ ಜೋಡೋ ಮಾತು ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಿಮಗೆ ನಿಮ್ಮ ಹಿರಿತನಕ್ಕೆ ಗೌರವ ತರೋದು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸೆ. ಇದು ದುರದೃಷ್ಟಕರ. ಇಂಥ ಒಂದು ಸ್ಥಿತಿಗೆ ಆಜಾದ್ರವರು ಒಂದು ಮಾದರಿಯಾಗಿರಬೇಕಾಗಿತ್ತು. ಒಂದು ಹಿರಿತನದಿಂದ ಅವರ ಅನುಭವವನ್ನು ಹಂಚಿಕೊಂಡು ನಮ್ಮಂತ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕಾಯಿತು. ಸೋನಿಯಾ ಗಾಂಧಿಯವರು ಆರೋಗ್ಯ ಸರಿ ಇಲ್ಲದ ಸಂದರ್ಭದಲ್ಲಿ ಹೋಗಿರುವಾಗ ಕೂತ್ಕೊಂಡು ಹೋಗಿ ಮಾತಾಡಿ ಚರ್ಚೆ ಮಾಡಬೇಕಾಯಿತು, ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಬೇಕಾಯಿತು. ಈ ಸಂದರ್ಭದಲ್ಲಿ ಇಂಥ ತೀರ್ಮಾನ ಮಾಡಿದ್ದು ಬಹಳ ವಿಷಾದ, ಇದು ಖಂಡನೀಯ. ಸೊ ಅದರಿಂದ ಒಂದು ಮಾತಿಗೆ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಜಾದ್ ಸಾಹೇಬ್ರೆ, ನೀವು ಹಿರಿಯರಿದ್ದೀರಿ. ನಿಮ್ಮಂಥವರು ನಮ್ಮಂಥವರು ಯಾರು ಕಾಂಗ್ರೆಸ್ ಪಾರ್ಟಿನ ಮುಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೂರಾರು ಜನ, ಸಾವಿರಾರು ಜನನ ಈ ಕಾಂಗ್ರೆಸ್ ಪಕ್ಷ ತಯಾರು ಮಾಡಿದೆ. ಬೇಕಾದಷ್ಟು ಜನ ಬರ್ಬೋದು, ಬೇಕಾದಷ್ಟು ಜನ ಹೋಗ್ಬೋದು. ಆದರೆ ಕಾಂಗ್ರೆಸ್ನ ಮುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಇರುವವರೆಗೂ, ಟಿಲ್ ದಿ ಕಾಂಗ್ರೆಸ್ ಪಾರ್ಟಿ ಇಸ್ ದೇರ್, ದಿ ಕಂಟ್ರಿ ವಿಲ್ ಬಿ ಯುನೈಟೆಡ್. ಇಲ್ಲ ಅಂದ್ರೆ ಈ ಕಂಟ್ರಿ, ಕಾಂಗ್ರೆಸ್ ಪಕ್ಷ ಇಲ್ಲ ಅಂದಿದ್ರೆ ಈ ದೇಶ ಕೂಡ ಭಾಗ ಆಗ್ತಿತ್ತು. ಅಂಡ್ ವಿತೌಟ್ ಗಾಂಧಿ ಫ್ಯಾಮಿಲಿ, ದಿ ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಕಾಂಟ್ ಬಿ ಯುನೈಟೆಡ್. ವಿತ್ ಓನ್ಲಿ ಗಾಂಧಿ ಫ್ಯಾಮಿಲಿ, ಕಾಂಗ್ರೆಸ್ ವಿಲ್ ಬಿ ಯುನೈಟೆಡ್, and at the same time the country will be united. We all are a small, very small workers of the party. ನಾವೆಲ್ಲ ನಮ್ಮ ಸ್ಥಾನ ಏನು ಅನ್ನೋದನ್ನ ನಾವು ಅರ್ಥಕೊಂಡು, ನಮ್ಗಳಿಗೆಲ್ಲ ಏನಾದ್ರು ಸಿಕ್ಕಿದೆ ಅಂದ್ರೆ ಈ ಪಕ್ಷದಿಂದ ನಾವೆಲ್ಲ ಈ ಸ್ಥಾನಮಾನವನ್ನು ನಾವು ಉಪಯೋಗಿಸ್ಕೊಂಡು ಜನ ಸೇವೆಯನ್ನು ಮಾಡ್ತೇವೆ. ನಮ್ಮ ಸ್ವಾರ್ಥಗಳನ್ನು ಬಿಟ್ಟು ಈ ದೇಶವನ್ನ ಕಷ್ಟಕಾಲದಲ್ಲಿ ಇರುವಾಗ ನಾವು ಯುವಕರಿಗೆ ಮಾರ್ಗದರ್ಶನ ಆಗಬೇಕು. ಸೋನಿಯಾ ಗಾಂಧಿ ಅವರು ನಮಗೆ ಜೈಪುರದಲ್ಲಿ ಅವ್ರನ್ನ ಕುಂಡಿಸ್ಕೊಂಡು
ನಮಗೆಲ್ಲ ಏನು ದೀಕ್ಷೆ ಹೇಳಿದ್ದು, ಮಾರ್ಗದರ್ಶನ ಕೊಟ್ಟಿದ್ದು ಅಂತಂದ್ರೆ, ನಮಗೆ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಕೊಟ್ಟಿದೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂತ ಕಾಲ ಬಂದಿದೆ ಅನ್ನೋದಕ್ಕೂ ಕೂಡ ಅವ್ರು ಹೇಳಿದ್ರು. ಅಂತ ಸಂದರ್ಭದಲ್ಲಿ ಇಂಥ ತೀರ್ಮಾನ ಶೋಚನೀಯವಾದದ್ದು. ನನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಮೇಲು ಬೀಳು ಎಲ್ಲ ಕೂಡ ಇದೆ. ಇದನ್ನೆಲ್ಲ ತಡ್ಕೊಳ್ಳುವಂತ ಒಂದು ಇತಿಹಾಸ ಈ ಪಕ್ಷಕ್ಕೆ ಇದೆ. ಇನ್ನ ಇಂಥ ಏನೇ ದುರ್ಘಟನೆಗಳು ನಡೆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೀತದೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಮ್ಮ ರಾಜ್ಯದಲ್ಲ, ಇಡೀ ರಾಷ್ಟ್ರದಲ್ಲಿ ಏನು ಕೂಡ ತೊಂದರೆ ಆಗ್ಲಿಕ್ಕಿಲ್ಲ. ಇಡೀ ಇನ್ನ ಒಗ್ಗಟ್ಟಿಂದ ಯುವಕರು ಮುಂದಕ್ಕೆ ಬರ್ತಾರೆ. ಈ ದೇಶವನ್ನ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಪ್ರದರ್ಶನವನ್ನ ಮಾಡ್ತಾರೆ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. English, okay, good. Though I was traveling in the day, I was able to read out his resignation letter about Ghulam Nabi Azad. And you see in the first pages of his resignation, the number of positions he was held in the Congress party, which Congress party had given him power. I want to ask Mr. Azad ji, there's so much position you had in this country. I think no other leader had enjoyed such a big power. You are the Youth Congress President, you are the ACC General Secretary, you are the Union Minister, you are the Chief Minister, you are when the entire party was not in power, last 7 years, you are the only leader in the Congress party who was the constitution, with a constitution power, a leader of the Rajya Sabha, upper house, opposition leader. What more could have Srimati Sonia Gandhi given to you? What was left out? You please tell. What all Srimati Gandhi would have given? I think you enjoyed the most. You are the most beneficial. Today you are pointing out a finger of Rahulji. Mrs. Gandhi would have become the Prime Minister when before Narasimha Rao. She would have become the Prime Minister at the time of Manmohan ji. Either Rahul ji would have become the Prime Minister. Who could have stopped him? They have sacrificed their position 15 years for giving you the power, for making you the Chief Minister, for making you the Central Minister. It is the contribution of Gandhi family, the support of Gandhi family, the strength of Gandhi family had given the name as Ghulam Nabi Azad. Otherwise today you would have not been in the history of the Congress party. You would not been a point in the party. Today, if at all, if the media or the common man is identifying, it is only because of the Congress party and the history and the Gandhi family. Gandhi family gave you love, Indira Gandhi gave you love, Rajiv Gandhi gave you love, Sonia Gandhi gave you love, Rahul Gandhi gave you love. With love, they gave you position, support to see that you are the soldier of the Congress party. Today, you have betrayed us. Not only betrayed the Gandhi family, you have betrayed the nation. You have betrayed the party. You have betrayed your mother who has given you a political birth in your life. It is very extremely sorry. Whatever you had a disagreement on Rahulji's various decisions, you could have spoken. Who stopped you? You did not open your mouth. Why did you not object it when you had disagreement? You are the member of the working committee. You are the member of the various decision making authority. Now today you are not in the position.
There was no opportunity to provide you. The entire party is in a very difficult stage. Today, if Congress party would have been in power in various states, definitely you had a great opportunity. You could have brought. When 370 was there, when the entire leaders of the Jammu Kashmir was being under house arrest, you should remember, why did they protect you? Why BJP did not arrest you or kept you under house arrest? I don't want to comment much more. You have set a very wrong example. You could have been an icon to all of us, but today we are very much disappointed with the attitude, with your resignation. The country and the Congress party cadres will not forgive you. This is what I would like to tell. We have gone through lot of big leaders have gone out of the party, minus Congress, all of them are zero. This is what I would like to tell. People will come and people will go. Congress party can't be shaken, changed. It will grow more stronger when this type of crisis will happen. This is what I believe in. ಅವೆಲ್ಲ ಸುಳ್ಳು. ಯಾರು ನಮ್ಮ ರಾಜ್ಯದಲ್ಲಿ ಯಾರು ಆ ಥರ ತೀರ್ಮಾನಗಳು ಮಾಡಕ್ ಹೋಗಲ್ಲ. ಮಾಡಿದ್ರೆ ಎಲ್ಲ ಝೀರೋ ಆಗ್ತದೆ. ನಮ್ಮಲ್ಲಿ ಪಕ್ಷ ಎಷ್ಟು ಶ್ರಮ ಕಟ್ಟಬೇಕು ಅವರು ಸಲಹೆಗಳು ಕೊಟ್ಟಿರ್ಬೋದು. ದೇ ಮೈ ಡಿಫರ್ ವಿತ್ ದಿ ಡಿಸಿಷನ್. ವೀರಪ್ಪ ಮೊಯ್ಲಿ ಅವರು ಇರ್ಬೋದು ಮತ್ತು ಮುನಿಯಪ್ಪನವ್ರು ಇರ್ಬೋದು. ಅವರು ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ನಾವು ಯಾರು ಏನು ಇಲ್ಲ ಅನ್ನೋದು ಅವ್ರಿಗೆ ಅರಿವಿದೆ. ಸಲಹೆಗಳು ಕೊಟ್ಟಿದ್ದಾರೆ, ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಡಿಸ್ಅಗ್ರಿಮೆಂಟ್ ಕೆಲವು ಸಂದರ್ಭದಲ್ಲಿ ಇರ್ಬೋದು, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ಅವರು ನಮ್ಮ ರಾಜ್ಯದಲ್ಲಿ ಯಾವ ಸಣ್ಣ ಕಾರ್ಯಕರ್ತರು ಕೂಡ ಯಾವ ತೀರ್ಮಾನ ಕೂಡ ಮಾಡಲಿಕ್ಕೆ ಸಾಧ್ಯ ಮಾಡೋದೂ ಇಲ್ಲ. ಬೇಕಾದ್ರೆ ಇದು ದಿನಗಳನ್ನು, ಗಂಟೆಗಳನ್ನು ನೀವು ಲೆಕ್ಕ ಹಾಕೊಳ್ಳಿ. ದಿಸ್ ವಿಲ್ ನಾಟ್ ಎಫೆಕ್ಟ್. ಕಾಂಗ್ರೆಸ್ ಪಾರ್ಟಿ ಇನ್ನ ಶಕ್ತಿಶಾಲಿಯಾಗಿ ಬೆಳೀತದೆ. ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿರ್ಬೋದು. ತಿಳ್ಕೊಳ್ಬೇಕು, ಈಗ ಜನರೇಷನ್ ಗ್ಯಾಪ್ ವಿಪರೀತ ಇದೆ. ಆ ಜನರೇಷನ್ ಗ್ಯಾಪ್ ಆಗಿ ಹಿರಿಯರು ಸಲಹೆ ಕೊಡುವಂತ ಕೆಲಸ ಮಾಡಬಹುದೇ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಮರ್ಥ ನಾಯಕರಲ್ಲ ಅವ್ರು ಎಲ್ರಿ ನಾಯಕತ್ವ ತಗೊಂಡ್ರು. ಪ್ರೈಮ್ ಮಿನಿಸ್ಟರ್ ಆಗದ್ದೇ ಬಿಟ್ಬಿಟ್ರು. ರಾಹುಲ್ ಗಾಂಧಿ ಡಿಡ್ ನಾಟ್ ಅಕ್ಸೆಪ್ಟ್ ಎ ಪ್ರೈಮ್ ಮಿನಿಸ್ಟರ್ ಪೋಸ್ಟ್. ವಿ ಆಲ್ ಫೋರ್ಸ್ಡ್ ಹಿಮ್. He would have become a deputy prime minister. He could have become a central union minister. He resigned and morally that under his leadership he could not win back. He resigned. We all begged, we all requested him to take up the responsibility again. Then we requested Srimati Sonia Gandhi to take up the responsibility, and she is the president of the Congress party. What power he has enjoyed? He was not a union minister, he was not a chief minister, he was not a prime minister. As a president of the party, he was a worker of a party. Till today he is the worker. He want to walk the streets of this country 3,510 kilometers. He wanted to walk to unite this country. Bharat Jodo Yatra is only to unite this country. Sir, Gandhi family ಹೊರತಾದವರಿಗೆ AICC ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ. ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಿಯಪ್ಪ,
Without Gandhi family, Congress party, we have seen earlier. Only Gandhi family can keep the party united. When the party is united, country is united in the Matana, I have already said. So, let us not, time is there. Election will be announced tomorrow or day after tomorrow. After the announcement, calendar of events will be announced. Membership has taken place. We are very confident Gandhi family will not let us down. They will take up the responsibility. We always stand by them. They will protect our party and the country. Please. Sir, do you think in the letter written by Mr. Azad, he made some good points? Do you agree with some of what Mr. Azad said? Perhaps about the central leadership especially? No, I agree with his comment on his experience and the position he held. Apart from that, nothing he has said. Only he has at least I am very happy, he has put out a point that what all position he had, what all position he has enjoyed. Minus Congress, he would have been zero. Only with Congress, he has enjoyed all this power. Sir, do you think central leadership, as far as central leadership is concerned, Congress can, explore other avenues, perhaps intra-party elections, or do you want to persist with the? That is what Mrs. Gandhi and Rahul Gandhi, everyone want. That is why the membership process is over. We all have been in an election process. That is why day after tomorrow, I think on 28th, there is a working committee meeting to set the date for the PCC, even the block committees, even the PCC president also. If I want to be the continue as the president also, I should also again contest on the election mode, then again the national election. And Congress party believes in the democracy and the constitution of the party. Thank you.